ಹಾಯ್ ಹಲೋ ಫ್ರೆಂಡ್ಸ್, ಗೊಜ್ಜೋಲಕ್ಕಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ನಾನಿವತ್ತು ಗೊಜ್ಜೋಲಕ್ಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಸ್ಪೂನ್ ಧನಿಯಾ, 1/4 ಸ್ಪೂನ್ ಮೆಂತ್ಯ, ಒಂದು 10-15 ಮೆಣಸು ಮತ್ತು 1 ಇಂಚು ಚಕ್ಕೆ, 1 ಸ್ಪೂನ್ ಜೀರಿಗೆ ಮತ್ತು 1/4 ಸ್ಪೂನು ಸಾಸಿವೆ. ನಮ್ಮ ಮನೆಗೆ ಇದರಲ್ಲಿ 2 ಲೋಟ ಅವಲಕ್ಕಿ ಬೇಕು. ಅದರಲ್ಲಿ 2 ಲೋಟ ಅವಲಕ್ಕಿನ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬಿಳಿ ಎಳ್ಳು ಮತ್ತು ಕಾಯಿ ತುರಿ, ಕಡಲೆಕಾಯಿ ಬೀಜ. ಇಷ್ಟನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ನಾನು ಈ ಅಳತೆ ಒಂದು ದಪ್ಪದ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನಾನು ಮತ್ತು ಉಪ್ಪನ್ನ ಕಿವುಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೊಂದು 5-6 ಸ್ಪೂನು ಎಣ್ಣೆ. ಅದಕ್ಕೆ ಈ ಅಳತೆ ಅವಲಕ್ಕಿಗೆ 2 ಲೋಟ ಈ ದೊಡ್ಡದು 2 ಲೋಟ ನೀರು ಬೇಕಾಗುತ್ತೆ. ಈಗ ನಾವು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಇದೆಲ್ಲನೂ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಫ್ರೈ ಮಾಡಿಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಅದಕ್ಕೆ ಮೆಣಸಿನ್ಕಾಯಿ, ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಂಬಿಡೋಣ. ಸ್ವಲ್ಪ ಕೆಂಪು ಕಲರ್ ಗಮ್ ಅಂತ ಕೆಂಪಗಾಗೋವರೆಗೂ 1-2-3 ನಿಮಿಷ ಫ್ರೈ ಮಾಡಿದ್ಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಉದ್ದಿನಬೇಳೆ ಹಾಕ್ಕೊಂಡು ಅದು ಅಷ್ಟೇ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು, ಒಂದು 5-6 ಮೆಣಸಿನ್ಕಾಯಿ, ಧನಿಯಾ 1-2 ಸ್ಪೂನು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಮೆಂತ್ಯ 1/4 ಸ್ಪೂನು, ಜೀರಿಗೆ, ಮೆಣಸು